Hey everyone, you're watching News Insights. ಶ್ರೀನಿವಾಸ ಮೂರ್ತಿಗಳು ರಾಜ್ಯಾಧ್ಯಕ್ಷರಿದ್ದಾರೆ ಮತ್ತು ಇತರ ರಾಷ್ಟ್ರ ಮತ್ತು ರಾಜ್ಯದ ಪದಾಧಿಕಾರಿಗಳಿದ್ದಾರೆ. ಅವರು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸ್ತಾರೆ. ಸರ್ವರಿಗೂ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಕೂಡ ಸ್ವಾಗತ ಮತ್ತು ಹೃತ್ಪೂರ್ವಕ ಸ್ವಾಗತ. ವಿಶೇಷವಾಗಿ ಸನಾತನ ಧರ್ಮ ಹುಟ್ಟಿದಾಗಿದ್ದರೂ ಕೂಡ ಇಲ್ಲಿಯವರೆಗೆ ಭಾರತ ದೇಶದಲ್ಲಿ ಖಾಸಗಿ ಎಷ್ಟೋ ರಾಜ್ಯಗಳು ಸರ್ಕಾರಗಳು ಬಂದು ಸರ್ಕಾರಗಳು ಉರುಳಿ ಹೋದವು. ಇವತ್ತಿನವರೆಗೂ ಕೂಡ ನಮ್ಮ ಅಡಿಗೆ ಕಾರ್ಮಿಕರಿಗೆ ಮತ್ತು ಅಸಂಘಟಿತ ಪುರೋಹಿತ ವರ್ಗದವರನ್ನ ಯಾರು ಕೂಡ ಇವತ್ತಿನವರೆಗೂ ಗುರುತಿಸಲೇ ಇಲ್ಲ. 15 ವರ್ಷಗಳಿಂದ ಸಂಘಟನೆಯನ್ನ ಮಾಡಿಕೊಂಡು ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿಕೊಂಡು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಸಂಘಟನೆಗಳನ್ನ ಮಾಡಿಕೊಂಡು ಎಲ್ಲ ಕಡೆಯಲ್ಲೂ ರಾಜ್ಯದಿಂದ ಜಿಲ್ಲೆಗಳಿಂದ ಮನವಿಗಳನ್ನ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೊಟ್ಟರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳು ಇಲ್ಲಿವರೆಗೂ ಕೂಡ ದೊರಕಲಿಲ್ಲ. ಇದೇ ನಮ್ಮ ಈಗಿನ ಸರ್ಕಾರದಲ್ಲಿ, ಈಗಿನ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಅಸಂಘಟಿತ ಪುರೋಹಿತ ಕಾರ್ಮಿಕರನ್ನ ಗುರುತಿಸಿ ಈ ಶ್ರಮ್ ಕಾರ್ಡ್ ಬೇಸ್ ಮೇಲೆ ನಮಗೆ ಸಾಮಾಜಿಕ ಭದ್ರತಾ ವ್ಯವಸ್ಥೆಗಳನ್ನು ಮತ್ತು ಲೇಬರ್ ಕಾರ್ಡ್ ಅನ್ನು ವಿತರಿಸಿರುವುದು ಹಾಗೂ ಅತ್ಯಂತ ಹರ್ಷಣೀಯ ಸಂಗತಿ. ಇಡೀ ನಮ್ಮ ರಾಜ್ಯದ ರಾಷ್ಟ್ರದ ಎಲ್ಲ ಪುರೋಹಿತ ವರ್ಗಕ್ಕೂ ಅಡಿಗೆ ಕಾರ್ಮಿಕರಿಗೂ ಈಗಿನ ಘನ ಸರ್ಕಾರಕ್ಕೆ ನಾವು ಶಿವಕುಮಾರ್ ಅವರಿಗೆ ಹಾಗೂ ಸನ್ಮಾನ್ಯ ಗೌರವಾನ್ವಿತ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಸಿದ್ದರಾಮಯ್ಯನವರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ನಮ್ಮ ಲೇಬರ್ ಮಂತ್ರಿಗಳಾಗಿರ್ತಕ್ಕಂತಹ ಕಾರ್ಮಿಕ ಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಗೌರವಾನ್ವಿತ ಸಂತೋಷ್ ಲಾಡ್ ಅವ್ರಿಗೂ ಕೂಡ ನಾವು ಕಚೇರಿಯಲ್ಲಿ ಹೋಗಿ ಅವರಿಗೆ ಒಂದು ಅಭಿನಂದನೆಯನ್ನ ನಾವು ಇಡೀ ರಾಜ್ಯದ ಪದಾಧಿಕಾರಿಗಳು, ರಾಷ್ಟ್ರದ ಪದಾಧಿಕಾರಿಗಳು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ. ಈ ಒಂದು ಕಾರ್ಯದಲ್ಲಿ ನಮಗೆ ವಿಶೇಷವಾಗಿ ಸಹಕಾರ ಕೊಟ್ಟಂತಹ ಘನ ಸರ್ಕಾರಕ್ಕೆ ಪ್ರಪ್ರಥಮ ಬಾರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಹಾಗೂ ಈ ಒಂದು ಹೋರಾಟದಲ್ಲಿ 2.5 ವರ್ಷಗಳಿಂದ ಈ ಒಂದು ಹೋರಾಟ ಮತ್ತು ಕಾರ್ಯ ನಡೀತಾ ಇತ್ತು. ಇದಕ್ಕೆ ನಮಗೆ ನವದುರ್ಗೆಯರ ಒಂದು ಸ್ವರೂಪದಲ್ಲಿ ಬಂದು ನಮಗೆ ಅನೇಕ ವಿಧವಾದ ಈ ಸಾಧನೆಯಲ್ಲಿ ಬಲಗೊಟ್ಟಂತಹ ಶ್ರೀಯುತ ಮಮತಾ ಮೇಡಮ್ಗೆ ನಾನು ವಿಶೇಷವಾಗಿ ಹೃದಯಪೂರ್ವಕ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಷ್ಟ್ರೀಯ ಪದಾಧಿಕಾರಿಗಳಿಂದ ಅಭಿನಂದಿಸ್ತಾ ಇದ್ದೇವೆ. ಹಾಗೂ ಈಗ ನಾವು ಕೇಳ್ತಾ ಇರ್ತಕ್ಕಂಥ ವಿಚಾರ ಇದು ಪ್ರಾರಂಭ ಅಷ್ಟೇ. ಇನ್ನು ಮುಂದಕ್ಕೆ ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ಕೂಡ ಸಕ್ರಿಯವಾಗಿ ಎಲ್ಲರೂ ಕೂಡ ಪಾಲ್ಗೊಂಡು ನಮ್ಮ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಇನ್ನು ರಾಷ್ಟ್ರಾದ್ಯಂತ ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವಿರ್ತಕ್ಕಂಥ ಎಲ್ಲ ಅರ್ಚಕ ಪುರೋಹಿತ ಬ್ರಾಹ್ಮಣ, ಅದೇ ರೀತಿಯಾಗಿ ಬಾಣಸಿಗರ ಒಂದು ಏಳಿಗೆಗೋಸ್ಕರ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಈ ಮುಖಾಂತರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್.